ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರಿತಾ ಇದೆ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇತ್ತ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನಲ್ಲೂ ಕೂಡ ಮುಂದುವರೆದಿದೆ ಆಟೋ ಗ್ಯಾಸ್ ತಾಪತ್ರೆ. ಹಲವು ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗ್ಬಿಟ್ಟಿವೆ. ಸಾರಥಿಗಳು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ HMT ರೋಡ್ ಸುಬೇದಾರ್ ಪಾಳ್ಯದ ಏಜಿಸ್ ಗ್ಯಾಸ್ ಸ್ಟೇಷನ್ ಇದು ಕೂಡ ಬಂದ್ ಆಗ್ಬಿಟ್ಟಿದೆ. ಗ್ಯಾಸ್ ಬಂಕ್ ಎದುರು ಸಾಲುಗಟ್ಟಿ ಆಟೋಗಳು ನಿಂತಿವೆ. ಹಾಗೇನೆ ಗ್ಯಾಸ್ ಸ್ಟೇಷನ್ ಅಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ. ಹೀಗಾಗಿ ಸ್ಟಾಕ್ಗಾಗಿ ಕಾಯ್ತಾ ಇದ್ದಾರೆ ಚಾಲಕರು. 1 ಕಿಲೋಮೀಟರ್ ಅಧಿಕ ದೂರ ಸಾಲುಗಟ್ಟಿ ಆಟೋಗಳು ನಿಂತಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಗ್ಯಾಸ್ ಸ್ಟೇಷನ್ಗಳ ಮುಂಭಾಗದ ದೃಶ್ಯಾವಳಿಗಳಿವು. ಯಾಕಂತ ಹೇಳಿದ್ರೆ ಇಂಥದ್ದೇ ಇದೇ ರೀತಿಯಾಗಿ ಸಾಕಷ್ಟು ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗೆ ಬಳಕೆ ಮಾಡುವಂಥ ಗ್ಯಾಸ್ ಸಿಗ್ತಾ ಇಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ ಎನ್ನುವುದಾಗಿ. ಇನ್ನೊಂದು ಕಡೆಯಲ್ಲಿ ಈ ಗ್ಯಾಸ್ ಇಲ್ಲದೆ ಆಟೋ ಬಾಡಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಳ್ಳಂಬೆಳಗ್ಗೆ ಗ್ಯಾಸ್ ಸ್ಟೇಷನ್ ಎದುರು ಹೋಗಿ ನಿಲ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ, ಗಮನಿಸ್ತಾ ಇದ್ವಿ ಕಳೆದ ಕೆಲ ದಿನಗಳಿಂದ ಗ್ಯಾಸ್ನ ಸಮಸ್ಯೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ? ಸಂಪತ್, ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರೆದಿದೆ. ಇವತ್ತು ಕೂಡ ಅಂದರೆ ಕಳೆದ 4-5 ದಿನಗಳಿಂದ ಗ್ಯಾಸ್ ಅಭಾವದ ನಡುವೆ ಕೂಡ ಬೆಂಗಳೂರಿನ ಸುಬೇದಾರ್ ಪಾಳ್ಯದಲ್ಲಿರ್ತಕ್ಕಂಥ HMT ರೋಡಲ್ಲಿ ಇರ್ತಕ್ಕಂಥ ಏಜಿಸ್ ಆಟೋ ಗ್ಯಾಸ್ ಪೂರೈಸ್ತಾ ಇತ್ತು. ಆಟೋ ಚಾಲಕರಿಗೆ ಒಂದಷ್ಟು ಗ್ಯಾಸನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ನಿನ್ನೆ ತಡರಾತ್ರಿ ಈ ಏಜಿಸ್ ಗ್ಯಾಸ್ ಆಟೋದಲ್ಲೂ ಕೂಡ ನೋ ಸ್ಟಾಕ್ ಅಂತ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಈಗಾಗಲೇ ಈ ಏಜಿಸ್ ಗ್ಯಾಸ್ ಆಟೋದಲ್ಲಿ ಅದರ ಸ್ಟೇಷನ್ ಕೂಡ ನೋ ಸ್ಟಾಕ್ನ ಬೋರ್ಡ್ ಹಾಕಿದ್ದಾರೆ. ಆದರೆ ಇವರು ನಿನ್ನೆ ತಡರಾತ್ರಿ ಬಂದಂತಹ ಆಟೋಗಳಿಗೆ ಒಂದಷ್ಟು ಟೋಕನ್ಗಳನ್ನು ಕೂಡ ವಿತರಿಸಿರ್ತಾರೆ. ಈ ಟೋಕನ್ ತಗೊಂಡು ಬೆಳಗ್ಗೆ ಬನ್ನಿ, ನಾವು ನಿಮಗೆ ಗ್ಯಾಸ್ ಪೂರೈಸ್ತೀವಿ ಅಂತ ಹೇಳಿರ್ತಾರೆ. ಅದ್ರ ಜೊತೆಗೆ ಈಗ ಸುಮಾರು 1 ಕಿಲೋಮೀಟರ್ಗೂ ಅಧಿಕ ದೂರದಿಂದ ಅಷ್ಟು ಆಟೋಗಳು ಇಲ್ಲಿ ಸಾಲುಗಟ್ಟಿ ನಿಂತಿರೋದನ್ನ ನೋಡಬಹುದು. ಇಲ್ಲಿ ನೀವು ಇನ್ನಷ್ಟು ದೃಶ್ಯಗಳಲ್ಲಿ ನೋಡಬಹುದು. ಆಟೋ ಚಾಲಕರೆಲ್ಲ ಇಲ್ಲಿ ಗುಂಪುಗೂಡಿ ಮಾತನಾಡ್ಕೊಳ್ತಾ ಇರ್ತಕ್ಕಂಥದ್ದು, ಯಾವಾಗ ಬರುತ್ತೆ ಗ್ಯಾಸ್ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಈಗ 1 ಕಿಲೋಮೀಟರ್ಗೂ ಅಧಿಕ ದೂರದಿಂದ ಈಗ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಈಗ ಸರ್ಕಾರವನ್ನು ಕೂಡ ಆಟೋ ಚಾಲಕರು ದೂರ್ತಾ ಇರ್ತಕ್ಕಂಥದ್ದು. ಸಮಸ್ಯೆ ಉಲ್ಬಣ ಆಗಿ ಈಗಾಗಲೇ 1 ವಾರ ಅಥವಾ 10 ದಿನಕ್ಕೂ ಹೆಚ್ಚಾಯಿತು. ಆದ್ರೂ ಕೂಡ ಇವತ್ತುವರೆಗೂ ಯಾರೂ ಕೂಡ ನಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಾವೊಂದಷ್ಟು ಜನ ಆಟೋ ಚಾಲಕರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಒಂದಷ್ಟು ಜನ ಆಟೋ ಚಾಲಕರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಅವರ ಸಮಸ್ಯೆ ಯಾವ ರೀತಿ ಅಂತ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಎಷ್ಟು ದಿನದಿಂದ ಈಗ ಆಟೋ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ? ಆಗಲೇ 15 ದಿನ ಆಯ್ತು ಸರ್, ಹೆಚ್ಚು ಕಮ್ಮಿ. ನೋಡಿದ್ರೆ ಎಷ್ಟೊಂದು ಪೆಟ್ರೋಲ್ ಬಂಕ್ಗಳವೆ ಸುತ್ತಮುತ್ತ. ಯಾಕೆ ಒಂದ್ರಲ್ಲಿ ಮಾತ್ರ ಸಿಗ್ತಾ ಇದೆ, ಬೇರೆದ್ರಲ್ಲಿ ಯಾಕೆ ಸಿಗ್ತಾ ಇಲ್ಲ? ಅವ್ರುಗಳು ಯಾಕೆ ತರ್ಸೋಕ್ಕಾಗ್ತಾ ಇಲ್ವಾ? ಇವ್ರು ಮಾತ್ರ ಯಾಕೆ ತರ್ಸೋಕ್ಕಾಗ್ತಾ ಇದೆ? 64 ರೂಪಾಯಿ ಇತ್ತು, ಒಂದು ವಾರದ ನಂತರ 85 ಆಯಿತು. 85ರಿಂದ 105 ಬಂದಿದೆ. ಹೆಂಗೆ ಹಾಕ್ಸ್ಕೊಂಡು ನಾವೇನು ಜೀವನ ಮಾಡೋಣ? 105 ರೂಪಾಯಿ 1 ಲೀಟ್ರ್ ಹಾಕ್ಸ್ಕೊಂಡು ನಾವೇನು ಏನಂತ ದುಡಿಯೋಕ್ಕಾಗುತ್ತೆ? ಬಟ್ ಸುತ್ತಮುತ್ತ ಎಲ್ಲ ಬಂಕ್ಗಳಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ಇದೊಂದು ಮಾತ್ರ ಯಾಕೆ ಸಿಗ್ತಾ ಇದೆ? ಇವ್ರಿಗೆ ಮಾತ್ರ ಸಿಗುತ್ತಾ, ಅವ್ರುಗಳು ಸಿಗಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಇದು ಬೆಂಗಳೂರಿನಲ್ಲಿ ಹಲವು ಬಂಕ್ಗಳು ಕ್ಲೋಸ್ ಆಗಿದ್ದು ಏಜಿಸ್ ಗ್ಯಾಸ್ ಆಟೋದಲ್ಲಿ ಕೂಡ ಮಾತ್ರ ಸಿಗ್ತಾ ಇತ್ತು. ಆದ್ರೆ ಈಗ ಅಲ್ಲಿ ಕೂಡ ಸಿಗ್ತಾ ಇಲ್ಲ ಅಂತ ಕೂಡ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಆಟೋ ಚಾಲಕರನ್ನ ಕೂಡ ಮಾತಾಡ್ಸೋಣ. ಯಾಕಂತಂದ್ರೆ ರಾತ್ರಿ ಈ ಗ್ಯಾಸ್ ಏಜೆನ್ಸಿಯಲ್ಲಿ ಅದು ಈ ಗ್ಯಾಸ್ ಸ್ಟೇಷನ್ ಅಲ್ಲಿ ಟೋಕನ್ ಕೂಡ ವಿತರಿಸಿದ್ರು. ಆ ಟೋಕನ್ ಹಿಡ್ಕೊಂಡು ಇವತ್ತು ಒಂದಷ್ಟು ಜನ ಬಂದು ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಏನ್ ಮಾತಾಡ್ತಾರೆ ಸರ್? ಹೇಳಿ ಸರ್, ಟೋಕನ್ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕಿಲ್ಲ? ನಿನ್ನೆಯಿಂದ ಸಾಯ್ತಾ, ಊಟ ಎಲ್ಲ ತಿಂಡಿ ಇಲ್ಲ, ಗಾಡಿ ನೋಡಿ ನಿಲ್ಸ್ಬಿಟ್ಟು ಹೋಗಿದ್ದೀನಿ. ಯಲಹಂಕದಿಂದ ಬರ್ಬೇಕು ನಾವು. ಎಲ್ಲಿಂದ ಬರೋಕ್ಕಾಗುತ್ತೆ ನಾವು? ಇಲ್ಲ ಒಂದು ಕೆಲಸ ಮಾಡಿ, ಆಟೋದವ್ರಲ್ಲ ಏನೋ ವಿಷಯ ಕೊಟ್ಟು ಸಾಯಿಸ್ಬಿಡುತ್ತೇಳಿ ಅಷ್ಟೇ ನಾನು ಕೇಳೋದು. ಈ ಥರ ಬಾಳ ಬದಲು ನಿಮ್ಮದೇ ಅವರೇ ಕೊಟ್ಬಿಟ್ಟು ವಿಷಯನ ಗ್ಯಾಸ್ ಕೊಡೋ ಬದಲು ವಿಷಯ ಕೊಟ್ಟು ಎಲ್ಲ ಸುತ್ತೋಗ್ಬಿಡ್ತೀರಿ ಅವ್ರು ಕಣ್ಮುಂದೆನೆ. ಅಷ್ಟೇ ಬೇಕಿರೋದು. ನಿನ್ನೆಯಿಂದ ಅನೌನ್ಸ್ ಮಾಡ್ತಾರೆ, ಯಾರು ತಲೆ ಕೆಡ್ಸ್ಕೊಂತಲ್ಲ. ನಮ್ಮ ವಿಷಯ ಆಟೋದ ಬಗ್ಗೆ ಚಿಂತೆನೆ ಪಡ್ತಲ್ಲ ಯಾರು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದ್ರು ನೀವು ಡಿಮ್ಯಾಂಡ್ ಏನಾದ್ರು ಮಾಡ್ತೀರಾ? ನಾವೇನು ಡಿಮ್ಯಾಂಡ್ ಮಾಡಿಲ್ಲ ಸರ್. ಇಲ್ಲಿ ಇವ್ರು ಡಿಮ್ಯಾಂಡ್ ಮಾಡ್ತಾ ಇರೋದು 101, 102, 103 ಕೇಳಿದ್ರೆ ಎಲ್ಲಿಂದ ಕೊಡ್ತಾರೆ ಹೇಳಿ? ಇವಾಗ ಎಷ್ಟೇ ಕಾಸು ಕೇಳಿದ್ರೆ ಯಾರೋ ಕೊಡಲ್ಲ. ಮೀಟರ್ ಮೇಲೆ 10 ರೂಪಾಯಿನೂ ಕೊಡಲ್ಲ. ಏನ್ರಿ ಮೀಟರ್ ಬೇಕಾ, ಮೀಟರ್ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಇದೆಲ್ಲ ನಾವು ಬಾಳ ಬದಲು ನಿನ್ನ 11 ಗಂಟೆಗೆ ಬಂದಿದ್ದು ನಾನು ಇಲ್ಲಿ, 2 ಗಂಟೆ ಗ್ಯಾಸ್ ಬಂದಿಲ್ಲ. ಮನೆಯವ್ರು ಹೆಂಗ್ ನೋಡ್ಲಿ, ಮನೆ ಸಂಸಾರ ಹೆಂಗ್ ನೋಡ್ಲಿ, ಮನೆಗೆ ಏನಂತ ಮಾಡ್ಬೇಕು ನಾವು? ಲೋನ್ ಕಟ್ಟದ, ಇಲ್ಲ ಫೈನಾನ್ಸ್ ಕಟ್ಟದ, ಇಲ್ಲ ಮನೆಗೆ ನೋಡೋದ ನಾವು ಹೇಳಿ? ದಿನ ಬರೋಲ್ಲ, ಹಿಂಗ್ ನೋಡ್ತಾರ, ಮಾತಾಡ್ಸ್ಕೊಂಡು ಹೋಗ್ತಾರೆ, ಮಜಾ ತಗೊಂಡು ಹೋಗ್ತಾ ಇದ್ದಾರೆ. ನಮ್ ಕಷ್ಟ ಸುಖನ ಅರ್ಥ ಮಾಡೋ ಯಾರು ಇಲ್ಲ ಸರ್. ದಯವಿಟ್ಟು ಇದಕ್ಕೊಂದು ಏನಾದ್ರು ಪರಿಹಾರ ಮಾಡಿ ನಮ್ಮ ಆಟೋದವ್ರಿಗೆ ಒಳ್ಳೇದು ಮಾಡ್ಕೊಡಿ ಸರ್, ಅಷ್ಟೇ ಹೇಳೋದು.
ಇದು ಆಟೋ ಚಾಲಕರ ಆಕ್ರೋಶ ಆಗಿತ್ತು. ಏನಂತಂದ್ರೆ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಂದ್ರೆ ಈ ತರದೇ ಏನಾದ್ರೆ ಕೊರತೆ ಮುಂದುವರೆದ್ರೆ ಕೂಡ ನಮಗೆ ಗ್ಯಾಸ್ ಬದಲು ವಿಷ ಕೊಟ್ಬಿಡಿ, ಸರ್ಕಾರ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ, ಸರ್ಕಾರ ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಬೇಕು, ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು, ಇಲ್ಲ ಅಂದ್ರೆ ಗ್ಯಾಸ್ ಬದಲು ನಮಗೆ ವಿಷ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಸಂಪತ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ